ಕಾಶ್ಮೀರ ಅಂದ್ರೆ ಅದು ಪ್ರವಾಸಿಗರ ಸ್ವರ್ಗ. ಆದರೆ ಮೊನ್ನೆ ನಡೆದ ದಾಳಿ ಕಾಶ್ಮೀರ ಅಂದ್ರೆ ನರಕ ಅನ್ನುವಂತಾಗಿದೆ. ಉಗ್ರರ ಅಟ್ಟಹಾಸದ ಬಳಿಕ ಕಾಶ್ಮೀರಕ್ಕೆ ತೆರಳಲು ಹೆದರ್ತಿರೋ ಪ್ರವಾಸಿಗರು ಬುಕಿಂಗ್ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಹಸಿರು ಕಾನನದ ನಡುವೆ ಹಿಮಪರ್ವತಗಳ ಸಾಲು, ಕಣಿವೆಗಳ ನಡುವೆ ಜುಳು ಜುಳು ಹರಿಯೋ ಸ್ಫಟಿಕದಂತಹ ನೀರು, ತಿಳಿ ಆಕಾಶ, ಹುಲ್ಲು ಹಾಸಿನ ನೆಲ, ಎತ್ತ ಕಣ್ಣು ಹಾಯಿಸಿದ್ರೂ ಕಾಣೋದು ಮನಸ್ಸಿಗೆ ಮುದ ನೀಡೋ ಸೌಂದರ್ಯ, ಕಣ್ಣು ತಂಪಾಗಿಸೋ ದೃಶ್ಯ ವೈಭವ. ಹೀಗಾಗಿ ಪ್ರವಾಸಿಗರ ಮೆಚ್ಚಿನ ತಾಣವಾಗಿತ್ತು ಕಾಶ್ಮೀರ. ಪ್ರವಾಸಿಗರಿಂದಲೇ ತುಂಬಿ ತುಳುಕಿದ್ದ ಕಾಶ್ಮೀರ ಈಗ ಖಾಲಿ ಖಾಲಿ. ಕಾಶ್ಮೀರದ ರಕ್ತದೋಕುಳಿಗೆ ಬೆದರಿದ ಪ್ರವಾಸಿಗರು. 90% ಕಾಶ್ಮೀರ ಪ್ರವಾಸ ಬುಕಿಂಗ್ ಕ್ಯಾನ್ಸಲ್. ಉಗ್ರರ ಅಟ್ಟಹಾಸದ ಬಳಿಕ ಪ್ರವಾಸಿಗರ ಸ್ವರ್ಗ ಅಂತಾನೆ ಕರೆಸಿಕೊಳ್ಳುವ ಕಾಶ್ಮೀರಕ್ಕೆ ಯಾವೊಬ್ಬ ಪ್ರವಾಸಿಗನೂ ತೆರಳಲು ಮನಸ್ಸು ಮಾಡಿಲ್ಲ. ಅಷ್ಟೇ ಅಲ್ಲ, ಈಗಾಗಲೇ ಬುಕಿಂಗ್ ಮಾಡಿದವರು ಕೂಡ ಕ್ಯಾನ್ಸಲ್ ಮಾಡುತ್ತಿದ್ದಾರೆ. 90% ಪ್ರವಾಸಿಗರು ಕಾಶ್ಮೀರ ಟ್ರಿಪ್ ಕ್ಯಾನ್ಸಲ್ ಮಾಡಿರುವುದು ಗೊತ್ತಾಗಿದೆ. ಆನ್ಲೈನ್ ಟಿಕೆಟ್ ಬುಕಿಂಗ್ನಲ್ಲಿ ಕಾಶ್ಮೀರ ಪ್ರವಾಸದ ಟಿಕೆಟ್ ಕ್ಯಾನ್ಸಲ್ ಮಾಡೋರ ಸಂಖ್ಯೆ ಏರಿಕೆಯಾಗಿದೆ. ಇನ್ನು ಬುಕಿಂಗ್ ಕ್ಯಾನ್ಸಲ್ ಆದ್ರೂ ರೀಫಂಡ್ಗೆ ಕೆಲ ಏಜೆನ್ಸಿಗಳು ಹಿಂದೇಟು ಹಾಕ್ತಿರೋ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಕಳೆದ 3 ವರ್ಷಗಳಲ್ಲಿ ಕಾಶ್ಮೀರ ಪ್ರವಾಸಿಗರ ಸಂಖ್ಯೆ ಏರಿಕೆ ಕಂಡಿತ್ತು. 2022ರಲ್ಲಿ 1,88,00,000 ಪ್ರವಾಸಿಗರು ಕಾಶ್ಮೀರಕ್ಕೆ ಕಾಲಿಟ್ರೆ 2023ರಲ್ಲಿ 2,11,00,000ಕ್ಕೆ ಪ್ರವಾಸಿಗರ ಸಂಖ್ಯೆ ಏರಿಕೆ ಕಂಡಿತ್ತು. ಇನ್ನು ಕಳೆದ ವರ್ಷ 2,36,00,000 ಪ್ರವಾಸಿಗರು ಕಾಶ್ಮೀರಕ್ಕೆ ಬಂದು ಹೋಗಿದ್ದಾರೆ. ಆದ್ರೀಗ ಹಿಂದೇಟು ಹಾಕ್ತಿದ್ದು ಮೇಕ್ ಮೈ ಟ್ರಿಪ್, ಕ್ಲಿಯರ್ ಟ್ರಿಪ್, ಗೋ ಐಬಿಬೋ ಅನ್ನೋ ಬುಕಿಂಗ್ ಸಂಸ್ಥೆಗಳಿಗೂ ಬಿಸಿ ತಟ್ಟಿದೆ. ಇನ್ನು ಶ್ರೀನಗರ ಫ್ಲೈಟ್ ಬುಕಿಂಗ್ ಕ್ಯಾನ್ಸಲ್ ಮಾಡೋರಿಗೆ ಶುಲ್ಕ ಇಲ್ಲ ಅಂತ ಏರ್ ಇಂಡಿಯಾ ಹೇಳಿದೆ. ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರು ಒಂದಿಷ್ಟು ಹಣ ವಸೂಲಿ ಮಾಡ್ತಾ ಇದ್ರು. ಆದ್ರೆ ಏಪ್ರಿಲ್ 30ರವರೆಗೂ ಫ್ರೀ ಕ್ಯಾನ್ಸಲ್ಗೆ ಏರ್ ಇಂಡಿಯಾ ಅವಕಾಶ ನೀಡಿದೆ. ಇನ್ನು ಕಾಶ್ಮೀರ ಟ್ರಿಪ್ ಕ್ಯಾನ್ಸಲ್ ಮಾಡ್ತಿರೋ ಪ್ರವಾಸಿಗರು ಮತ್ತೊಂದು ಮೌಂಟೇನ್ ರಾಜ್ಯ ಹಿಮಾಲಯದ ಕಡೆ ತಿರುಗಿದ್ದಾರೆ. ಹೀಗಾಗಿ ಹಿಮಾಚಲ ಪ್ರದೇಶದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಬುಕಿಂಗ್ ಕ್ಯಾನ್ಸಲ್ ಮಾಡಿದ ಮಾಜಿ ಪ್ರವಾಸೋದ್ಯಮ ಸಚಿವ. ಪ್ರವಾಸಿಗರಿಲ್ಲದೆ ಬಣಗುಡುತ್ತಿದೆ ಕಾಶ್ಮೀರದ ಪ್ರವಾಸಿ ತಾಣಗಳು. ಮಾಜಿ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಕೂಡ ಕುಟುಂಬ ಸಮೇತ ಕಾಶ್ಮೀರಕ್ಕೆ ಹೋಗೋ ಪ್ಲಾನ್ ಮಾಡಿಕೊಂಡಿದ್ರು. 4 ದಿನ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ಬುಕಿಂಗ್ ಮಾಡಿಕೊಂಡಿದ್ರು. ಆದ್ರೀಗ ಅವರು ಪ್ರವಾಸ ರದ್ದು ಮಾಡಿದ್ದಾರೆ. ಇನ್ನು ಪ್ರವಾಸಿಗರು ಕಾಶ್ಮೀರದಿಂದ ಹಿಂದೆ ಸರಿತಾ ಇರೋದು ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ನೀಡುತ್ತಿದೆ. ಈಗಾಗಲೇ 90% ಪ್ರವಾಸಿಗರು ಕಾಶ್ಮೀರದ ಪ್ರವಾಸದ ಬುಕಿಂಗ್ ರದ್ದುಪಡಿಸಿದ್ದಾರೆ. ಪ್ರವಾಸಿಗರಿಲ್ಲದೆ ಬಹುತೇಕ ತಾಣಗಳು ಬಣಗುಡುತ್ತಿವೆ. ಶ್ರೀನಗರ, ಪಹಲ್ಗಾಮ್ ಸೇರಿದಂತೆ ಎಲ್ಲೆಲ್ಲೂ ಖಾಲಿ ಖಾಲಿ ದೃಶ್ಯಗಳೇ ಕಾಣುತ್ತಿವೆ. ಇನ್ನು ಇರುವ ಕೆಲ ಪ್ರವಾಸಿಗರಿಗೆ ಸ್ಥಳೀಯರು, ಪೊಲೀಸರು ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. बट वी आर विद यू, ठीक है. हम यहाँ पे चप्पे चप्पे पे फोर्स है, यहाँ पे कोई डरने की जरूरत नहीं है. आराम से घूमिए, हमारे लोग आपके साथ है. ये आपको सारा कश्मीर घुमाएंगे, एंजॉय कराएंगे. देखो कितना अच्छा वेदर है, क्लाइमेट है. यहाँ पे बहुत सारी जगह है और हर जगह पे सिक्योरिटी है, कोई डरने की जरूरत नहीं है, ठीक है. ಇನ್ನು ವಿಮಾನಯಾನ ಸಂಸ್ಥೆಗಳು ಪ್ರವಾಸಿಗರಿಗೆ ನೆರವಾಗ್ತಿವೆ. ಕಾಶ್ಮೀರದ ಶ್ರೀನಗರದಿಂದ ದೆಹಲಿ ಹಾಗೂ ಮುಂಬೈಗೆ ಏರ್ ಇಂಡಿಯಾ ಸಂಸ್ಥೆ 2 ಹೆಚ್ಚುವರಿ ವಿಮಾನಗಳ ಹಾರಾಟವನ್ನ ಆರಂಭಿಸಿದೆ. ಈ ಮೂಲಕ ಪ್ರವಾಸಿಗರು ತಮ್ಮ ತಮ್ಮ ಊರುಗಳಿಗೆ ತೆರಳಲು ನೆರವಾಗಿದೆ. ಬ್ಯೂರೋ ರಿಪೋರ್ಟ್, TV9.